सामने कराम ನಾವು ಹೋದ ಶುಕ್ರವಾರ ಅಮ್ರ ಬಿಲ್ ಮಾರೂಫ್ ವ ಅನಿಲ್ ಮುನ್ಕರ್ ಏನೇ ಒಳ್ಳೆ ದಾರಿ ಕಡೆ ಹುಕ್ಮವನ್ನು ಕೊಡಬೇಕು, ಪುಣ್ಯದ ದಾರಿ ಕಡೆ ಜನರಿಗೆ ಕರಿಬೇಕು, ಕೆಟ್ಟ ಕೆಲಸಗಳಿಂದ ಹಠವನ್ನು ಮಾಡಬೇಕು, ಅವರಿಗೆ ದೂರವನ್ನು ಮಾಡಬೇಕು. ಇದು ಕುರಾನ್ನಲ್ಲಿ ನಮ್ಮ ಎಲ್ಲರ ಮೇಲೆ ಹುಕ್ಮ ಬಂದಿದೆ. ನಮ್ಮ ಎಲ್ಲರ ಮೇಲೆ ಏನಿದೆ, ವಾಜಿಬನೇ ಇದೆ. ನಾವು ಕೆಟ್ಟದನ್ನು ನೋಡಿ ಸುಮ್ಮಿರಬಾರ್ದು. ಯಾರಾದ್ರೆ ತಪ್ಪು ಕೆಲಸ ಮಾಡಕ್ ಕುಂತಿದ್ದಾರ, ಯಾರಾದ್ರೆ ಕೆಟ್ಟ ವಾದ ಮಾಡಕ್ ಕುಂತಿದ್ದಾರ ಅಂದ್ರೆ ಮೊದಲಿಗೆ ನಾವು ತಕ್ಷಣ ಹೋಗಿ ಅವರಿಗೆ ನಿಂದರ್ಸಬೇಕು, ಹಠವನ್ನು ಮಾಡಬೇಕು. ಈ ರೀತಿ ಮಾಡಬಾರ್ದು, ತಪ್ಪಿದೆ ಅಂತ ನಾವು ಹೇಳಬೇಕು ಅವ್ರಿಗೆ ಒಂದು ಮಾತು. ಹಾಗೆ ನೋಡಿದ್ದೀವಿ, ಬಿಟ್ಟಿದ್ದೀವಿ, ನಮ್ಗೆ ಎದಕ್ ಬಿಡಪ್ಪ, ನಮ್ಗೆ ಹೇಗೆ ಬೇಕಾಗಿತ್ತಿದ್ದು ಎಲ್ಲ ನಮ್ಗೆ ಬ್ಯಾಡ್ ಬಿಡು. ಆ ರೀತಿ ನಾವು ಹಿಂದೆ ಸರಿದಿದ್ರೆ, ನಾವು ಒಬ್ರು ಹಿಂದೆ ಸರಿದ ಕಾರಣ ಎಷ್ಟೋ ಜನರಿನ ಜೀವನವನ್ನು ಹಾಳಾಗುತ್ತದೆ. ಎಷ್ಟೋ ಜನರು ಅವ್ರಿಗೆ ನೋಡಿ ಕೆಟ್ಟ ದಾರಿಯಲ್ಲಿ ಬರುತ್ತಾರೆ. ಏಕೆಂದ್ರೆ ಕೆಟ್ಟ ಮಾಡುವ ಕೆಲಸಗಳ ಜನರಿನ ಸಂಖ್ಯೆಗಳು ಜಾಸ್ತಿ ಆಗ್ತಾವು. ಆದ್ರೆ ಹಕ್ಕಿನ ಮಾತು ಹೇಳಿ ನೀವು ಮಾಡ್ಬೇಡ್ರಪ್ಪ, ಏನ ಈ ಜನರು ಇರ್ತಾರ ಅವ್ರ ಸುಮ್ಮಾಗಿನ ನಂತರ ಇದೇ ಜನರು ಜಾಸ್ತಿ ಮುಂದೆ ಹೋಗ್ತಾ ಇರ್ತಾರ. ಇವ್ರು ಹೇಗೆ ಜನಸಂಖ್ಯೆ ಜಾಸ್ತಿ ಆಗ್ತಾವು, ಮತ್ತೆ ಹಕ್ಕಿನ ಮಾತು ಹೇಳಿದ್ರೆ ಇನ್ನೊಂದು ಕಠಿಣ ಆಗ್ತೈತಿ ಮತ್ತೆ ಜಾಸ್ತಿ. ಯಾಕಂದ್ರೆ ಎಲ್ಲಾರು ಒಕ್ಕಟ್ಟಾಗಿ ಬಿಡ್ತಾರೆ. ಇವರು ನಾವು ಮಾಡಿದ ಕರೆಕ್ಟ್ ಇದೆ ಅಂತ ನಿಂದ್ರ ಬಿಡ್ತಾರ ಅವ್ರು. ಅದೇ ಕಾರಣ ಪ್ರೀತಿಯ ಸಹೋದರರೇ, ಮೊದಲಿಗೆ ನೀವು ನೋಡಕ್ ಕುಂತಿದ್ರಪ್ಪ, 3 ತರಹದ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಆಪ್ಷನ್ ಅನ್ನು ಕೊಟ್ಟರು. ಮೊದಲೇ ಸಾರಿ ಹೇಗೆ ಅಂದ್ರೆ, ನೀವು ಏನಾದ್ರೂ ಕೆಟ್ಟ ನೋಡಕ್ ಕುಂತಿದ್ರಪ್ಪ ಅಂದ್ರೆ ಮೊದಲಿಗೆ ನೀವು ಕೈನಿಂದ ಅವರಿಗೆ ನಿಮ್ಮ ಶಕ್ತಿನಿಂದ ನೀವು ನಿಂದ್ರಿಸಿರೋರಿ. ಮಾಡಬೇಡ್ರಿ, ಇದು ನಿಂದ್ರಿಸಿ, ನಿಮ್ಮ ಕೈನಿಂದ ನಿಮ್ಮ ಶಕ್ತಿನಿಂದ ನಿಂದ್ರಿಸಿರೋಗಿ. ಈ ರೀತಿ ಮಾಡಬಾರ್ದು. ನಿಮ್ಮ ಶಕ್ತಿನಿಂದ ನಿಮ್ಮ ಕೈನಿಂದ ಅಂದ್ರೆ ನಿಂದ್ರಾಕುತ್ತಿಲ್ಲಪ್ಪ ಅಂದ್ರೆ ಬಾಯಿನಿಂದ ತಿಳಿಸ್ರಿ ಅವರಿಗೆ, ಈ ರೀತಿ ಮಾಡಬೇಡ್ರಿ. ಇದು ಹೇಳಿದ ನಂತರ ಅವ್ರಿಗೆ ಸರಿಯಾಗಿ ಒಳ್ಳೆ ದಾರಿಗೆ ಬಂದಿಲ್ಲಪ್ಪ ಅಂದ್ರೆ ನಿಮ್ಮ ಮನಸ್ಸಿನ ಹೃದಯನಲ್ಲಿ ಇಲ್ಲಪ್ಪ, ಈಗ ನಾವು ಎಷ್ಟು ಹೇಳಿದ್ರೆ ಕೇಳಾಕುತ್ತಿಲ್ಲ ಅಂದ್ರೆ ನಾವು ಯಾವ ಪಾಡಲ್ಲಿ ನಾವು ಕರೆಕ್ಟ್ ಇದೀವಿ ಅಂತ ಬೇಜಾರು ಮಾಡೋದು ಹಿಂದೆ ಸರಿದ್ ಬಿಡ್ರಿ. ಇದು ಇಮಾನಿನ ಒಂದು ಏನೋ ಕಡಿಮೆ ಶಕ್ತಿದ ಒಂದು ಕೆಲಸ. ಇದು ಈ ರೀತಿ ನೀವು ಬೇಜಾರು ಮನಸ್ಸಲ್ಲಿ ಇಲ್ಲಪ್ಪ ಅವ್ರು ಮಾಡ್ಕೊಂಡು ತಪ್ಪಿದ್ದಾರೆ ಆದ್ರೆ ಕೇಳಕ್ ಕುಂತಿಲ್ಲ. ಕುರಾನಲ್ಲಿ ಏನು ಹುಕ್ಮ ಬಂದಿದೆ, ಸ್ವಲ್ಪ ಜನರು ಏನಂತಾರ, ಏನು ತಾಯಿ ಹೊಟ್ಟಿನಿಂದ 2 ಮಕ್ಕಳು ಹುಟ್ಟಿ ಬಂದಿದ್ದಾರ, ಅವರೇ ಸ್ವಂತ ಅಣ್ಣ ತಮ್ಮರು, ಏನು ಫ್ರೆಂಡ್ ಆಗಿರ್ತಾರ, ಊರಿನ ಒಳಗೆ ಇದ್ದವರು ಬೆಸ್ಟ್ ಫ್ರೆಂಡ್, ಅವರೇ ಫ್ರೆಂಡ್, ಮತ್ತೆ ಬೇರೆ ಯಾರ ಊರಿಗೆ ಬಂದಿದೆ ಫ್ರೆಂಡ್ಶಿಪ್ ಮಾಡ್ಕೊಂಡಿರೋ ಫ್ರೆಂಡ್ ಅಲ್ಲ. ಆದ್ರೆ ಕುರಾನ್ ಅಲ್ಲಿ ಏನು ಹುಕ್ಮ ಬಂದಿದೆ, ವಲ್ ಮುಕ್ಮಿನೀನ ವಲ್ ಮುಕ್ಮಿನಾತ್ ಬಾದಹುಂ ಔಲಿಯಾಉ ಬಾದ್. ಮುಸಲ್ಮಾನ್ ಪುರುಷರು, ಮುಸಲ್ಮಾನ್ ಹೆಣ್ಮಕ್ಕಳು ರಫೀಕ್ ಇದ್ದಾರೆ ಅಂದ್ರೆ ಗೆಳೆಯರಿದ್ದಾರೆ, ಒಬ್ರು ಏನಿದ್ದಾರೆ, ಗೆಳೆಯರಿದ್ದಾರೆ. ಈಗ ನಾವು ಫ್ರೆಂಡ್ಶಿಪ್ ಮಾಡ್ಕೊಂತೀವಿ, ಗೆಳೆಯರ ಆಗ್ತೀವಿ. ಗೆಳೆಯರ ಆಗಿದ್ದ ನಂತರ ನಮ್ ಯಾರಾದ್ರೂ ದೋಸ್ತ್ ಆಗಿದಾರಪ್ಪ ಅಂದ್ರೆ ನಮ್ ಮೇಲೆ ಹುಕ್ಮ ಏನಿದೆ, ಮೊದ್ಲೇ ಹುಕ್ಮ. ಈಗ ನಾವು ಚಡ್ಡಿ ದೋಸ್ತ್ ಬಿಡಪ್ಪ, ನಾವು ಗೆಳೆಯರು ಬಿಡಪ್ಪ, ನಾವು ಬೆಸ್ಟ್ ಫ್ರೆಂಡ್, ನಾವು ನಮ್ಮಂಗೆ ದೋಸ್ತ್ ಗೆಳೆಯರು ಯಾರಿಲ್ಲ ನಮ್ದು. ಈ ಗೆಳೆತನದ ಯಾವ್ದು ಹಕ್ಕು ನಾವು ಪೂರ್ತಿಯನ್ನು ಮಾಡಬೇಕು. ನಾವು ಗೆಳೆಯರು ಅಂತ ನಾವು ಹೇಳ್ಕೊಂತ ಅಡ್ಡಾಡಕ್ ಕುಂತಿದೀವಿ. ಜನರು ನೋಡಿದ್ರೆ ಬೆಸ್ಟ್ ಫ್ರೆಂಡ್ ಅಪ್ಪ, ಅವ್ರು ಯಾವತ್ತೂ ಮರಿಂಗಿಲ್ಲ ಅವ್ರ ಗೆಳೆತನ, ಆ ರೀತಿ ಅದಾರ ಅವರು. ಆದ್ರೆ ನಮ್ಮ ಸವಾಸ, ನಮ್ಮ ನಡವಳಿಕೆ, ನಮ್ಮ ಮಾತುಗಳು, ನಮ್ಮ ಪಾಲನೆ, ನಮ್ಮ ಹುಕ್ಮ ಏನಿರಬೇಕು, ಕುರಾನ್ ಮತ್ತು ಹದೀಸ್ ಪ್ರಕಾರವನ್ನು ಇರಬೇಕು. ಗೆಳೆಯ ಕೆಟ್ಟ ದಾರಿ ಒಳಗೆ ಹೋಗ್ಕೊಂತೀರ ಅಂದ್ರೆ ಮತ್ತೆ ನಾವು ನಿಂದಿರಿಸಬೇಕು. ಕುರಾನಲ್ಲಿ ಏನ್ ಸಿಕ್ರ ಬಂತು, ವಯಅಮುರೂನ ಬಿಲ್ ಮಾರೂಫ್ ವಯನ್ಹೌನ ಅನಿಲ್ ಮುನ್ಕರ್. ನಿಮ್ಮ ಗೆಳೆಯ ಏನಾದ್ರೆ ಕೆಟ್ಟ ದಾರಿ ಒಳಗೆ ಹೋಗ್ಕೊಂತಾನ ಅಂದ್ರೆ ಮೊದಲಿಗೆ ಹುಕ್ಮ ಕೊಡ್ರಿ, ಒಳ್ಳೆ ದಾರಿಗಡೆ ಬಾಪ, ಪುಣ್ಯದ ದಾರಿಗಡೆ ಬಾಪ ನೀನು. ವಯನ್ಹೌನ ಅನಿಲ್ ಮುನ್ಕರ್, ತಪ್ಪು ಕೆಲಸ ಮಾಡಕ್ ಕೂತಿದ್ದಾನ ಮೊದಲಿಗೆ ಹಠವನ್ನು ಮಾಡ್ರಿ, ಮಾಡಬಾರ್ದು ನೀನು. ಈ ಒಳ್ಳೆ ದೋಸ್ತು, ಬೆಸ್ಟ್ ಫ್ರೆಂಡ್ ಇದಕ್ಕಂತಾರೆ. ನಮ್ಮ ಫ್ರೆಂಡ್ಶಿಪ್ ಎಂತದು, ಹೋಟೆಲ್ ನಲ್ಲಿ ಚಾ ಕುಡಿಸಿದ್ರೆ ಅವನೇ ನಮ್ಮ ಫ್ರೆಂಡ್, ಬಿರಿಯಾನಿ ತಿನ್ಸಿದ್ರೆ ಅವನೇ ನಮ್ಮ ಬೆಸ್ಟ್ ಫ್ರೆಂಡ್, ನಾವು ಎಲ್ಲಾರು ಕೂಡಿ ಸಿಗರೇಟ್ ಹೊಡೆದಿದ್ರೆ ಬೆಸ್ಟ್ ಫ್ರೆಂಡು, ಎಲ್ಲಾರು ಹೋಟೆಲ್ ನಲ್ಲಿ ಕುಂತು ನಾವು ಶರಾಯಿ ಕುಡಿದಿದ್ರೆ ಬೆಸ್ಟ್ ಫ್ರೆಂಡು. ಒಂದು ದಿನ ನಮ್ಮ ಪಾರ್ಟಿ ಏನಾದ್ರೆ ಕ್ಯಾನ್ಸಲ್ ಆಗಿದ್ರೆ ನಾವು ಬೆಸ್ಟ್ ಫ್ರೆಂಡ್ ಅಂದು. ಇದು ಬೆಸ್ಟ್ ಫ್ರೆಂಡ್ ಅಲ್ಲ. ಒಬ್ಬ ಗೆಳೆಯ ಇನ್ನೊಬ್ಬ ಗೆಳೆಯನ್ಗೆ ಹಾಳು ಮಾಡಕ್ ಕುಂತಿದ್ದಾನೆ, ನಿಮ್ಗೆ ಒಳ್ಳೆ ದಾರಿ ತರಾಕ್ ಕುಂತಿಲ್ಲ. ಪ್ರೀತಿಯ ಸಹೋದರರೇ, ತಿರ್ಮಿಜಿ ಶರೀಫ್ ಹದೀಸ್ ಮುಬಾರಕ ಇದೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಜರತೆ ಅಬೂ ಸಅದ್ ಖುದ್ರಿ ರದಿಯಲ್ಲಾಹು ತಆಲಾ ಇಂದ ರಿವಾಯತ್ ಇದೆ. ನಾವು ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕುಂತಿದ್ವಿ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಅಸರ್ ನಮಾಜ್ ಆಗಿದ್ದ ನಂತರ ಖುತ್ಬವನ್ನು ಕೊಟ್ಟರು. ಆ ಖುತ್ಬಾನಲ್ಲಿ ಏನು ಹೇಳಿದ್ರು,
ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕಯಾಮತ್ ಬರೋ ತನಕ ಎಷ್ಟು ವಸ್ತುಗಳು ಬರ್ತಾವ ಎಲ್ಲಾ ವಸ್ತುವಿನ ಬಗ್ಗೆ ಜಿಕ್ರವನ್ನು ಮಾಡಿದ್ರು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಎಲ್ಲಾ ವಸ್ತು ಬಗ್ಗೆ ಹೇಳಿದ್ರು ಸಹಾಬಕರ ಮುಂದೆ. ಮತ್ ಹೇಳಿದ್ರು, ಈ ಮಾತುಗಳನ್ನು ಯಾರು ನೆನಪಿಟ್ಕೊಂತಾರೆ ಅವರು ನೆನಪನ್ನು ಇಟ್ಕೊಂಡ್ರು, ಯಾರು ಮರೆಯುತ್ತಾರೆ ಅವರು ಮರಿದ್ರು. ಆದ್ರೆ ಹುಷಾರಾಗಿರಿ, ಎದರಿನಿಂದ ಹುಷಾರಾಗಿ, ಈ ಪ್ರಪಂಚನಿಂದ ದೂರ ಆಗಿರಿ, ತಪಸ್ಸಿಕೊಳ್ಳಿರಿ, ಪ್ರಪಂಚನಿಂದ ದೂರ ಆಗೋದ್ ಪ್ರಯತ್ನ ಮಾಡ್ರಿ, ಹೆಣ್ಣು ಮಕ್ಕಳಿಂದ ಸವಾಸನಿಂದ ಏನಿದೆ ದೂರ ಆಗೋದ್ ಪ್ರಯತ್ನ ಮಾಡ್ರಿ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಕುಂತಿದ್ದಾರೆ. ಮತ್ತು ನೀವು ಏನಾದ್ರೂ ತಪ್ಪನ್ನು ನೋಡಿದ್ರೆ ಜನರಿಗೆ ಹೆದರಿಕೆಯಿಂದ ಅವ್ರ ಭಯನಿಂದ ಹಿಂದೆ ಸರಿಯಾಗಿ ಹೋಗ್ಬೇಡ್ರಿ, ಮೊದಲಿಗೆ ನಿಂದರ್ಸ್ರಿ ತಪ್ಪುಗಳನ್ನು. ಹಜರತ್ ಅಬೂ ಸಅದ್ ಖುದ್ರಿ ರದಿಯಲ್ಲಾಹು ತಆಲಾ ಅನ್ಹು ಇದು ಮಾತು ಕೇಳಿದ ನಂತರ ಅಳೋದು ಶುರು ಮಾಡಿದ್ರು. ಅವರು ಅಳಾಕ್ ಕುಂತಿದ್ರು. ಯಾ ರಸೂಲಲ್ಲಾಹ್, ನಮ್ಮ ದೃಷ್ಟಿನಿಂದ ನಮ್ಮ ಈ ಅಲ್ಲಾಹ್ ರಬ್ಬುಲ್ ಇಜ್ಜತ್ ಕೊಟ್ಟಿದ್ದು ಕಣ್ಣಿನಿಂದ ನಾವು ಎಷ್ಟು ತಪ್ಪುಗಳನ್ನು ನೋಡಿದೀವಿ ಯಾ ರಸೂಲಲ್ಲಾಹ್. ಆದ್ರೆ ನಾವು ಜನರ ಭಯನಿಂದ ನಾವು ಯಾರಿಗೆ ನಿಂದರ್ಸಂಗಿಲ್ಲ ಯಾ ರಸೂಲಲ್ಲಾಹ್. ಭಯ ಇರುತ್ತದೆ, ನಮ್ಗೆ ಏನ್ ಮಾಡ್ತಾರೆ ನೀವು ನಾವು ನಿಂದರಿಸಿದ್ರೆ. ಇವತ್ತು ಇರ್ತಾರಿಲ್ಲ, ಇಲ್ಲಪ್ಪ ಅವ್ರದ್ದು ಗ್ರೂಪ್ ಬೇರೆ ಇದೆ, ಅವ್ರವ್ರ ಒಕ್ಕಟನ್ನು ಬೇರೆ ಇದೆ, ನಾವು ಸ್ವಲ್ಪ ಹಿಂಗ್ ಐತಿಪ್ಪ ಹೇಳಿದ್ರೆ ಸಾಕು ಎಲ್ಲಾರು ಓಡಿ ಬರ್ತಾರ ಅವ್ರು ಹೊಡ್ಯಾಕ. ಆದ್ರೆ ಶರೀಯತ್ ನಲ್ಲಿ ಹುಕ್ಮ್ ಏನಿದೆ ಕುರಾನ್ ನಲ್ಲಿ, ನಾನು ಹೋದ ಶುಕ್ರವಾರ ಹೇಳಿದ್ಯಾ, ಯಾರಾದ್ರೆ ಜಾಲಿಮ್ ಹಾಕಿಮನ ಮುಂದೆ ಹಕ್ಕಿನ ಮಾತು ಹೇಳಕ್ ಕುಂತಿದಾರಪ್ಪ ಅಂದ್ರೆ, ಜಾಲಿಮ ರಾಜ್ಕುಮಾರ ಏನಾದ್ರೆ ಅವನಿಗೆ ಕತ್ತಲ್ ಯಾನೇ ಸಾಯಿಸೋದು ಹುಕ್ಮ ಕೊಟ್ಟಿದಾನ ಅಂದ್ರೆ ನಿಮ್ಮ ದೃಷ್ಟಿ ಮುಂದೆ ಕೊಲೆ ಆಗಿರಬಹುದು. ಅಲ್ಲಾಹನ ಬಾರ್ಗಳು ಶಹೀದನ ಮರ್ತಬ ತಗೊಂಡು ಸಾಯ ಕುಂತಿದ್ದಾನೆ ವ್ಯಕ್ತಿ. ಅದು ಶಹೀದನ ಮರ್ತಬ ಸಿಗಾ ಕುಂತಿದೆ ಅಂತದ್ದು ವ್ಯಕ್ತಿಗೆ. ಈಗ ನೀವು ಜನರಿಂದ ನಾವು ಹಕ್ಕಿನ ಮಾತು ಹೇಳಿ ಹೊಡೆದಾಡ್ತಿಪ್ಪ, ಇದು ಏನ್ ಹೇಳ್ರಿ ಪ್ರೀತಿಯ ಸಹೋದರರೇ, ಸಹಾಬಾಕರಾಮರು ಎಷ್ಟು ಕುರ್ಬಾನಿ ಕೊಟ್ರು ದೀನ್ ಇಸ್ಲಾಮಗಾಗಿ. ಹಗಲು ರಾತ್ರಿ ಹಕ್ಕಿನ ಮಾತು ಹೇಳಿದ್ರು. ಅವಾಗ ಹೋಗಿ ನಮ್ ತನಕ ಇಲ್ಲಿ ತನಕ ಕುರಾನ್ ಹದೀಸ್ ನಮ್ಗೆ ಮುಟ್ಟಿದೆ. ನಮ್ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಇದು ಮಾತು ಹೇಳಿದ ನಂತರ ಹಜರತ್ ಅಬೂ ಸಅದ್ ಖುದ್ರಿ ರದಿಯಲ್ಲಾಹು ಅನ್ಹು ಅಳಾಕ್ ಕುಂತಿದ್ರು. ಯಾ ರಸೂಲಲ್ಲಾಹ್, ನಾವು ಎಷ್ಟು ಜನರಿಗೆ ನೋಡ್ತೀವಿ ಯಾ ರಸೂಲ, ಅದನ್ನ ನಾವು ಹೆದರಿಂಗೆ ನಾವು ಯಾರಿಗೆ ಹೇಳಿಲ್ಲ ಯಾ ರಸೂಲಲ್ಲಾಹ್. ನಮ್ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಈ ಪ್ರಪಂಚದ ಅಲ್ಲಾಹ್ ರಬ್ಬುಲ್ ಇಜ್ಜತ್ ತರಹದ ಜನರಿಗೆ ಸೃಷ್ಟಿ ಮಾಡಿದ್ದಾನೆ, ತರಹದ ಜನರಿಗೆ ಸೃಷ್ಟಿ ಮಾಡಿದ್ದಾನೆ. ಸ್ವಲ್ಪ ಜನರು ಮೊಮಿನೆ ಕಾಮಿಲ್ ಆಗಿ ಹುಟ್ಟುತ್ತಾರೆ, ಮೊಮಿನೆ ಕಾಮಿಲ್ ನಲ್ಲಿ ಜೀವಿತ ಇರುತ್ತಾರೆ, ಮತ್ತು ಮೊಮಿನೆ ಕಾಮಿಲ್ ನನ್ನಿನ ಸಾಯುತ್ತಾರೆ, ಅವರು ಮರಣ ಹೊಂದಿರುತ್ತಾರೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದರು. ಮತ್ತು ಸ್ವಲ್ಪ ಜನರು ಪ್ರಪಂಚದಲ್ಲಿ ಕಾಫಿರಾಗಿ ಹುಟ್ಟುತ್ತಾರೆ, ಕಾಫಿರಾಗಿ ಜೀವನ ಮಾಡುತ್ತಾರೆ, ಮತ್ತು ಕಾಫಿರ್ ನಲ್ಲಿನ ಸಾಯುತ್ತಾರೆ. ಮತ್ ಮುಂದೆ ಹೇಳಿದ್ರು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು, ಸ್ವಲ್ಪ ಜನರು ಮೊಮಿನೆ ಕಾಮಿಲಾಗಿ ಹುಟ್ಟುತ್ತಾರೆ, ಮೊಮಿನೆ ಕಾಮಿಲ ಆಗಿ ಜೀವನ ಯಾನೇ ಜೀವಿತ ಇರುತ್ತಾರೆ, ಕಾಫಿರ್ ಸಾಯುತ್ತಾರೆ. ಕಾಫಿರಾಗಿ ಹುಟ್ಟುತ್ತಾರೆ, ಕಾಫಿರಾಗಿ ಜೀವಿತ ಇರುತ್ತಾರೆ, ಮತ್ತು ಮೊಮಿನೆ ಕಾಮಿಲಾಗಿ ಸಾಯುತ್ತಾರೆ. ನೋಡ್ರಿ ಎಂತದ್ದು ಒಳ್ಳೆ ಮಾತು ಹೇಳಿದ್ರು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇದು ಹೇಳಿದ ನಂತರ ಮತ್ತು ಸಿಟ್ಟಿನ ಬಗ್ಗೆ ಹೇಳಿದ್ರು. ಸಿಟ್ಟಿನ ಬಗ್ಗೆ ಏನಂತ ಸಿಟ್ಟಿನ ಬಗ್ಗೆ ಹೇಳಿದ್ರು? ಯಾರು ಜನರಿಗೆ ಸ್ವಲ್ಪ ಜನರಿಗೆ ಏನಿದೆ ಲಘು ಸಿಟ್ಟು ಬರುತ್ತದೆ, ಲಘುನ ಹೋಗುತ್ತದೆ. ಸ್ವಲ್ಪ ಜನರಿಗೆ ಏನೇ ಲೇಟ್ ಆಗಿ ಸಿಟ್ಟು ಬರುತ್ತದೆ, ಲೇಟ್ ಆಗಿ ಹೋಗುತ್ತದೆ. ಇದರ ಒಳಗೆ ಒಳ್ಳೆಯವರು ಯಾರು? ಇವತ್ತು ನೋಡಿದ್ರಲ್ಲ, ಸಿಟ್ಟ ಏಕದಮ್ ಭಯಂಕರ. ಸ್ವಲ್ಪ ಜನರಿಗೆ ಸಿಟ್ಟು ಲಘು ಬರುತ್ತದೆ, ಲಘು ಹೋಗುತ್ತದೆ. ಸ್ವಲ್ಪ ಜನರಿಗೆ ಲೇಟ್ ಆಗಿ ಸಿಟ್ಟು ಬರುತ್ತದೆ, ಲೇಟ್ ಆಗಿ ಹೋಗುತ್ತದೆ. ಇದರ ಒಳಗೆ ಒಳ್ಳೆಯವರು ಯಾರು? ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಯಾ ಜನರಿಗೆ ಲೇಟ್ ಆಗಿ ಸಿಟ್ಟು ಬರುತ್ತದೆ, ಏನು ತಕ್ಷಣ ಹೋಗುತ್ತದೆ, ಅವರು ಒಳ್ಳೆಯವಾದ ಜನರು. ಲೇಟ್ ಆಗಿ ಸಿಟ್ಟು ಬರಾಕ್ ಕುಂತಿದ್ದೆ, ಯಾರಾದ್ರೂ ಏನ್ ಹೇಳಿದ್ರು ಭಗಕ್ಕನ ಎಕ್ದಮ್ ತಗೊಂಡಿಲ್ಲ. ಅವರು ಲೇಟ್ ಆಗಿ ಯೋಚನೆ ಮಾಡಿದ್ರು, ನಾನು ಏನ್ ಆಪ್ಷನ್ ತಗೊಳಕ್ ಕುಂತಿದ್ದೇನೆ, ನಾನು ಏನ್ ಮಾಡಕ್ ಕುಂತಿದ್ದೇನೆ. ಲೇಟ್ ಆಗಿ ಸಿಟ್ಟು ಬಂತು, ಜಲ್ದಿ ಹೋತು, ಅವರು ಒಳ್ಳೆಯವರು ಜನರು. ಯಾ ಜನರಿಗೆ ಲಘು ಸಿಟ್ಟು ಬರುತ್ತದೆ, ಲೇಟ್ ಆಗಿ ಸಿಟ್ಟು ಹೋಗುತ್ತದೆ, ಅವರು ಕೆಟ್ಟವರು ಜನರು. ನೋಡ್ರಿ ಪ್ರೀತಿಯ ಸಹೋದರರೇ, ಕೆಟ್ಟವರು ಜನರು. ನಾನು ಗೆಳೆತನ ಬಗ್ಗೆ ಹೇಳಕ್ ಕುಂತಿದ್ಯಾ, ಗೆಳೆಯ ಯಾರು, ಗೆಳೆಯದು ಹಕ್ಕ ಏನಿದೆ? ನೀವು ಯಾರ ಜೊತೆ ಗೆಳೆತನ ಮಾಡಿ ಪ್ರೀತಿಯ ಸಹೋದರರೇ, ನಿಮ್ಮ ಹಕ್ಕು ಏನಿದೆ? ನನ್ನ ಗೆಳೆಯ ಒಳ್ಳೆ ದಾರಿಯಲ್ಲಿ ಬರಬೇಕು, ನನ್ನ ಗೆಳೆಯ ಕೆಟ್ಟ ಚಟಗಳನ್ನು ಬಿಡಬೇಕು, ನನ್ನ ಗೆಳೆಯ 5 ವಕ್ತಿನ ನಮಾಜಿನ ಪಾಬಂದವನ್ನು ಆಗ್ಬೇಕು, ನನ್ನ ಗೆಳೆಯ ಸುನ್ನತಿನ ಪಾಬಂದ ಆಗ್ಬೇಕು, ನನ್ನ ಗೆಳೆಯ ಸಿಗರೇಟು ಶರಾಯಿಗಳು ಹರಾಮಿನ ಚಟನಿಂದ ದೂರ ಆಗ್ಬೇಕು. ಈ ಒಂದು ಒಳ್ಳೆಯವಾದ ಗೆಳೆಯನ ಇಚ್ಛೆ ಇರುತ್ತದೆ, ಒಳ್ಳೆಯವಾದ ಗೆಳೆಯದ ಇಚ್ಛೆ ಇರುತ್ತದೆ.
ಒಬ್ಬ ಗೆಳೆಯ ಯಾವ ರೀತಿ ಕೈ ಹಿಡ್ಕೊಂಡು ಮಸೀದಿ ಕರ್ಕೊಂಡ್ ಬರ್ತಾರೆ, ಅದೇ ರೀತಿ ನಾಳೆ ಸತ್ತಿದ ನಂತರ ಅಯ್ಯಲ್ಲ ನಾವು 2 ಮಂದಿ ಪ್ರಪಂಚದಲ್ಲಿ ಪ್ರೀತಿನಿಂದ ನಾವು ನಮಾಜನ್ನು ಮಾಡ್ತಿದ್ಯಾ ಅಯ್ಯಲ್ಲ, ಇವತ್ತು ಸತ್ತಿದ್ದೇವೆ, ನಾವು 2 ಮಂದಿ ಜೊತೆಗೆ ನಾವು ಸ್ವರ್ಗಕ್ಕೆ ಹೋಗಬೇಕು ಅಯ್ಯಲ್ಲ ಅಂತ ಇಚ್ಛೆ ಪಡ್ಕೋಬೇಕು ವ್ಯಕ್ತಿ. ಗೆಳೆಯ ಇಚ್ಛೆ ಇಟ್ಕೋಬೇಕು. ಯಾರಿದ್ರು ಎಲ್ಲಾರು ಕುಡಿಯ ರಸೂಲ ಅಯ್ಯಲ್ಲ ನಾವು ನಮಾಜ್ ಮಾಡ್ತಿದ್ವಿ ಅಲ್ಲ, ಅವ್ರಿಗೆ ಬಿಟ್ಟು ನಾವು ಹೋಗಬೇಕು, ನಾವು ಎಕ್ದಮ್ ಪಕ್ಕ ಗೆಳೆಯರು ಅಲ್ಲ ಅಂತ ಜನರ ಜೊತೆ ಗೆಳೆತನ ಮಾಡ್ಕೋರಿ. ಅದಕ್ಕೆ ಫಾರ್ಸಿನಲ್ಲಿ ಒಂದು ಜುಮ್ಲಾ ಇದೆ ಮಹಾವರ, ನೇಕ್ ಸುಹಬತ್ ನೇಕ್ ಕುನಂದ್, ಬದ್ ಸುಹಬತ್ ಬದ್ ಕುನಂದ್. ಯಾರು ಒಳ್ಳೆ ಜನರ ಜೊತೆ ನೀವು ಇರ್ತೀರಾ ಅಷ್ಟು ನೀವು ಒಳ್ಳೆತನ ಆಗ್ತೀರಾ, ಯಾರು ಕೆಟ್ಟ ಜನರ ಜೊತೆ ಇರ್ತೀರಾ ನೀವು ಅಷ್ಟು ಕೆಟ್ಟತನ ಆಗ್ತೀರಾ ನೀವು. ಆದ್ರೆ ಒಳ್ಳೆ ಜನರ ಸವಾಸ ನಮ್ ಜೊತೆ ಇರಬೇಕು, ಅವ್ರದ್ದು ಸುಹಬತ್ ಅವ್ರದ್ದು ಪ್ರೀತಿ ನಮ್ಮ ಜೊತೆ ಇರಬೇಕು, ಹಾಗಂದ್ರೆ ಒಳ್ಳೆತನ ಬರ್ತೀವಿ ನಾವು. ಪ್ರೀತಿಯ ಸಹೋದರರೇ, 3 ಮಂದಿ ಗೆಳೆಯರಿದ್ರು. ಅವರು ಒಂದು ಪ್ರವಾಸನಲ್ಲಿ ಹೊಂಟಿದ್ರು. ಹೋಗೋದು ಸಂದರ್ಭದಲ್ಲಿ ಮಳಿ ಜೋರಾಯಿತು. ಈ ಮಳಿಗೆ ನಾವು ತೊಳಸ್ಕೋಬಾರ್ದು ಮೈ ಎಲ್ಲ ಅಂತ ಏನ್ ಮಾಡಿದ್ರು, ಒಂದು ಗುಡ್ಡ ತಳಗೆ ಹೋಗಿ ನಿಂತರು. ಅಲ್ಲಿ ಒಂದು ಗುಹೆ ಗವಿ ಇತ್ತು, ಗುಫಾ. ಹೋಗಿ ನಂತರ ಈಗ ಮಳಿ ಜಾಸ್ತಿ ಬರಂತ ಸಿಡಿಲು ಗಾಳಿ ಜಾಸ್ತಿ ಇದೆ. ಆ ಮಳಿ ಗಾಳಿನಿಂದ ಮ್ಯಾಲಿಂದ ಒಂದು ಕಲ್ಲು ತಳಗಡೆ ಬಂದು ಆ ಗುಹೆ ಮುಂದೆ ಬಿತ್ತದು. ಏನ ಕಾಣಕೊಂತಿದ್ದಿಲ್ಲ, ಒಂದು ಸ್ವಲ್ಪ ಬೆಳಕನ್ನು ಕಾಣಕೊಂತ ಆ ರೀತಿ ಕತ್ಲಾಯಿತು ಎಲ್ಲ. ಏನು ದೊಡ್ಡವಾದ ಕಲ್ಲು ಬಂದು ನಿಂತಿದೆ ಮುಂದೆ. ಪ್ರೀತಿಯ ಸಹೋದರಿ, ಇಷ್ಟಾಗಿದ ನಂತರ ಈ 3 ಮಂದಿ ಗೆಳೆಯರು ಮನೆಗೆ ಹೋಗ್ಬೇಕು. ಇಲ್ಲಿ ನೋಡಿ ದೊಡ್ಡವಾದ ಕಲ್ಲು ಮುಂದೆ ಬಂದು ನಿಂತಿದೆ, ನಮ್ಗೆ ದಾರಿನೆಲ್ಲ ಹೋಗಕ್ ನಾವು ಏನು ಮಾಡ್ಬೇಕು. ಆದ್ರೆ ಗೆಳೆಯರು ಏನಿದ್ರು ಪಾಬಂದಿ ಇದ್ರು. ಗೆಳೆಯರು ಎಂತಾರು ಇದ್ರು, ಏನಾದ್ರೂ ಕೆಲಸ ಮಾಡಿದ್ರೆ ಅಲ್ಲಂಗಾಗಿ ಮಾಡ್ತಿದ್ರು. ಕೆಟ್ಟ ಸಮಯದಲ್ಲಿ ಗೆಳೆತನ ಜೊತೆನೆ ನಮ್ಗೆ ಸಹಾಯತ ಬರೋದು. ಆದ್ರೆ ಗೆಳೆಯರು ಹೇಗೆ ಬರಬೇಕು, ಒಳ್ಳೆ ದಾರಿಯಲ್ಲಿ ಇದ್ದಿದ್ರೆ ನಮ್ಗೆ ಜೊತೆ ಅದು ಸಹಾಯತ ಆಗುತ್ತದೆ. ಎಲ್ಲಾರು ಮಜಾ ಮಾಡೋರು, ಎಲ್ಲಾರು ಸಿಗರೇಟ್ ಕುಡಿಯೋರು, ಎಲ್ಲಾರು ಎಕ್ದಮ್ ಶರಾಯಿ ಕುಡಿಯೋರು, ಎಲ್ಲಾರು ಹಾರಾಡೋರಪ್ಪ ಅಂದ್ರೆ ಯಾವುದೇ ಕೆಟ್ಟ ದಾರಿ ಒಳಗೆ ನಮ್ಗೆ ಆ ಸಹಾಯತವನ್ನು ಬರೋದಿಲ್ಲ. ಆ 3 ಮಂದಿ ಗೆಳೆಯರು ಏನ್ ಮಾಡಿದ್ರು, ಯಾ ಅಲ್ಲಾ ನಾವ್ ಹೇಗ್ ಮಾಡ್ಬೇಕಪ್ಪ ಈಗ. ಆ 3 ಮಂದಿ ಡಿಸ್ಕಷನ್ ಮಾಡ್ಕೊಂಡ್ರು, ನಾವು ಏನು ಜೀವನದಲ್ಲಿ ಅಲ್ಲಾಹನ್ಗಾಗಿ ಒಂದರಾದ್ರೂ ನಾವು ಕೆಲಸ ಮಾಡಿರಬಹುದು. ಅಲ್ಲಾಹನಿಗಾಗಿ ಆ ಕೆಲಸವನ್ನು ನೆನಪು ಮಾಡಿ ನಾವು ಅಲ್ಲಾಹನ ಕಡೆ ದುವಾ ಮಾಡೋಣ ಅಲ್ಲಾಹನ ಬಾರ್ಗನಲ್ಲಿ. ಮೊದಲೇ ವ್ಯಕ್ತಿ ಅಲ್ಲಾಹನ ಕಡೆ ಕೈ ಎಬ್ಸಿದ, ಯಾ ಅಲ್ಲಾ ನೀ ಬಾಳು ರಹೀಮದಿ ಅಲ್ಲಾ, ನೀ ಬಾಳು ಕರೀಮದಿ ಅಲ್ಲಾ. ಯಾ ಅಲ್ಲಾ ಒಂದು ಸಾರಿ ನನ್ನ ಮನೆಯಲ್ಲಿ ಅಲ್ಲಾ ನಾನು ಹಾಲು ತಗೊಂಡು ನನ್ನ ತಾಯಿ ತಂದೆಗೆ ನಾನು ಕೊಡ್ತಿದ್ದೆ ಅಲ್ಲಾ. ಒಂದು ಸಾರಿ ಹಾಲು ತರಬೇಕಂದ್ರೆ ಸಮಯ ಜಾಸ್ತಿ ಆಯ್ತು ಅಲ್ಲ. ನನ್ನ ತಾಯಿ ತಂದೆಗೆ ನಾನು ಹಾಲು ಕುಡಿಸೋ ತನಕ ನನ್ನ ಮಕ್ಕಳಿಗೆ ನಾನು ಊಟ ಕೊಡ್ತಿದ್ದಿಲ್ಲ ಅಲ್ಲ. ನಾನು ಹಾಲು ತರೋ ಸಮಯದಲ್ಲಿ ಲೇಟ್ ಆಗಿತ್ತು, ನನ್ನ ತಾಯಿ ತಂದ್ರು ಮಲಗಿದ್ರು ಅಲ್ಲ. ಈಗ ನಾನು ಅವ್ರಿಗೆ ಎಬ್ಬಿಸ್ಬೇಕಂದ್ರೆ ನೀತಿನಲ್ಲಿ ಹೋಗಿದಾರ ನನ್ನ ತಾಯಿ ತಂದೆಯವರು, ನಾನು ಹೇಗೆ ಎಬ್ಬಿಸ್ಬೇಕು ಅವ್ರಿಗೆ? ಯಾ ಅಲ್ಲ, ನಾನು ಬೆಳಗಿನ ಜಾವ ತನಕ ನನ್ನ ಹಾಲಿನ ಆ ಕಟೋರಿನಿಂದ ಹಾಗೆ ನಾನು ಇಟ್ಕೊಂಡು ನಿಂತಿದ್ದೆ ಅಲ್ಲ. ನನ್ನ ಮಕ್ಕಳು ನನ್ನ ಕಾಲು ಹಿಡ್ಕೊಂಡು ಅಳಾಕ್ ಕುಂತಿದ್ರು, ಅಪ್ಪಾಜಿ ಹೊಟ್ಟೆ ಹಸುವಾಗಿದೆ, ಊಟ ಕೊಡ್ರಿ ಅಪ್ಪಾಜಿ. ನನ್ನ ತಾಯಿ ತಂದಿರ ಹಾಲು ಕುಡಿದಿಲ್ಲ, ನಾನು ಹೇಗೆ ತಿನ್ನಿಸ್ಬೇಕು ನನ್ನ ಮಕ್ಕಳಿಗೆ? ಯಾ ಅಲ್ಲಾ, ನಾನು ಮೊದಲೇ ನನ್ನ ತಾಯಿ ತಂದಿರ ಹಾಲುವನ್ನು ಕುಡಿಬೇಕು ಯಾ ಅಲ್ಲಾ. ಯಾ ಅಲ್ಲಾ, ಆ ಕೆಲ್ಸ ನಿನ್ಗಾಗಿ ನಾನು ತಾಯಿ ಸೇವೆ ಮಾಡಿದ್ದೀನಿ ಅಂದ್ರೆ ಅಲ್ಲ, ಸ್ವಲ್ಪ ನಮ್ಗೆ ದಾರಿವನ್ನು ತೋರಿಸಿ ಯಾ ಅಲ್ಲಾ. ಹೇಗೆ ಆ ವ್ಯಕ್ತಿ ದುವಾ ಮಾಡಬೇಕು ಪ್ರೀತಿಯ ಸಹೋದರರೇ? ಆ ದೊಡ್ಡವಾದ ಕಲ್ಲು ಏನು ಗುಹೆ ಮುಂದೆ ಬಿದ್ದಿದೆ, ಸ್ವಲ್ಪ ದೃಶ್ಯ ಏನು ಬೆಳಗನ್ನು ಕಾಣ ಕುಂತಿದ್ಲ. ಇದು ಒಂದು ತಕ್ಷಣ ಹೇಗೆ ದುವಾ ಮಾಡ್ಬೇಕು ಅಲ್ಲಾರು, ಈ ದುವಾ ಸತ್ತಿನಿಂದ ಸ್ವಲ್ಪ ಬೆಳಕನ್ನು ಕಂಡು ಬಂತು, ಸ್ವಲ್ಪ ಕಲ್ಲು ಸರಿತದು, ಸ್ವಲ್ಪ ದಾರಿ ಸಿಕ್ತು. ಅದು ಇನ್ನೊಬ್ಬ ವ್ಯಕ್ತಿ, ಆ ವ್ಯಕ್ತಿ ದುವಾ ಮಾಡಿದ, ಅಯ್ಯಲ್ಲಾ ನನ್ನ ಚಿಕ್ಕಪ್ಪಾಜಿ ಮಗಳಿಗೆ ನಾನು ಪ್ರೀತಿ ಮಾಡಿದ್ದೆ ಅಲ್ಲ. ಆ ಪ್ರೀತಿ ಮಾಡಿದ ನಂತರ ನಮ್ಮ ಮನೆಯವರು ಎಲ್ಲಾರು ಹೊರಗಡೆ ಹೋಗಿದ್ರು, ಪ್ಯಾಟೆಗೆ ಹೋಗಿದ್ರು. ನನ್ನ ಚಿಕ್ಕಪ್ಪಾಜಿ ಮಗಳು ಮತ್ತು ನಾನು ಇಬ್ರು ರೂಮ್ ನಲ್ಲಿ ಇದ್ರು. ನಮ್ಮ ದೇವದು ನಫ್ಸು ಯಾನೇ ಶೈತಾನಿ ನಫ್ಸ್ ಏನಿದೆ, ಆ ತಪ್ಪುವಾದ ಕೆಲಸ ಮಾಡಬೇಕಂತ ಇಚ್ಛೆ ಬಂತು ಯಾ ಅಲ್ಲಾ. ಅಷ್ಟ ಸಂದರ್ಭದಲ್ಲಿ ಯಾ ಅಲ್ಲಾ ನನ್ನಿಗಿನ್ನ ನಿಂದ ಹೆದರಿಕೆ ಬಂತು ಯಾ ಅಲ್ಲಾ, ನಿನ್ನ ಭಯ ನನ್ನ ಹೃದಯ ಒಳಗೆ ಬಂತು ಯಾ ಅಲ್ಲಾ. ನಾನು ಆ ಕೆಲಸದಿಂದ ನಾನು ದೂರ ಆದ ಯಾ ಅಲ್ಲಾ. ವ್ಯಾಭಿಚಾರಿ ಕೆಲಸ, ಕೆಟ್ಟ ಕೆಲಸ ನಾನು ನಿನ್ನ ಭಯ ಪಡ್ಕೊಂಡಿ ಅಲ್ಲ, ನಿನ್ಗೆ ನಾನು ಹೆದರ್ಕೊಂಡಿ ಅಲ್ಲ, ನಾನು ಹಿಂದೆ ಸರಿದ್ ಬಿಟ್ಟಿದೆ ಯಾ ಅಲ್ಲಾ. ಯಾ ಅಲ್ಲಾ, ಆ ಕೆಲಸ ನಾನು ನಿಜವಾಗ್ಲೂ ನಿನ್ಗಾಗಿ ಮಾಡಿದ್ದೀನಿ ಅಂದ್ರೆ ಯಾ ಅಲ್ಲಾ, ನನ್ಗೆ ದಾರಿವನ್ನು ತರೋಸಿ ಯಾ ಅಲ್ಲಾ. ಹೇಗೆ ದುವಾ ಮಾಡಿರೋದು ಪ್ರೀತಿಯ ಸಹೋದರರೇ? ಆ ದುವಾ ಸತ್ತಿನಿಂದ ಇನ್ನೊಂದ್ ಸ್ವಲ್ಪ ಕಲ್ಲು ಸರಿದ್ ಬಿಡ್ತು ಮತ್ತು ಇನ್ನೊಂದು ಸುಂದರವಾದ ಬೆಳಕು ಕಾಣಕೊಂತಿತ್ತು. ಈಗ ಪೂರ್ತಿ ಕಲ್ಲು ಸರಿಬೇಕಾಗಿತ್ತು. 3ನೇ ವ್ಯಕ್ತಿ ನೋಡ್ರಿ, ಯಾ ಅಲ್ಲಾ ನಾನು ಎಷ್ಟೋ ಜನರಿಗೆ ಕರ್ಕೊಂಡು ನಾನು ಕೆಲಸ ಮಾಡಿಸ್ತಿದ್ಯ,
ಆ ಜನರಿಗೆ ನಾನು ತಿಂಗಳ ತಿಂಗಳ ಪೇಮೆಂಟ್ ಅನ್ನು ಕೊಡ್ತಿದ್ದೆ. ಯಾ ಅಲ್ಲ, ಒಬ್ಬ ವ್ಯಕ್ತಿ ಪೇಮೆಂಟ್ ತಗೊಂಡಿಲ್ಲ, ಹಾಗೆ ಹೋಗ್ಬಿಟ್ಟಾವ. ಈಗ ನಾನು ಕೊಡ್ಬೇಕಂದ್ರೆ 1 ದಿನ 2 ದಿನ 3 ದಿನ ಆಯ್ತು, ಆದ್ರೆ ಆ ವ್ಯಕ್ತಿ ಹೊಳ್ಳಿ ಬಂದಿಲ್ಲ. ಅದೇ ದುಡ್ಡಿನಿಂದ ನಾನು ಒಂದು ಕುರಿಯನ್ನು ನಾನು ಖರೀದಿ ಮಾಡ್ಕೊಂಡೆ. ಯಾ ಅಲ್ಲ, ಆ ವ್ಯಕ್ತಿ ಬರೋ ತನಕ ಆ ಕುರಿನಿಂದ ಎಷ್ಟೋ ಕುರಿ ಆತು, 10 20 20 25 ಕುರಿಗಳಾತು ಆಡುಗಳಿಂದ. ಆ ವ್ಯಕ್ತಿ ಬಂದಿದ್ದ ನಂತರ ಬಡವ ಇದ್ದ, ಎಷ್ಟು ವರ್ಷ ಬಿಟ್ಟು ಬಂದಿದ್ದಾನ. ಕುರಿಗಳು ನೋಡಿದ್ರೆ 10 20 40 ಕುರಿಗಳಾಗಿದಾವ್ ಎಲ್ಲ. ಆ ಮಾಲೀಕ ಏನ್ ಮಾಡಿದ, ನಾನು ನಿನ್ನ ಹೆಸರಿಂದ ಒಂದು ಕುರಿವನ್ನು ತಗೊಂಡಿದ್ದೆ, ಆ ಕುರಿ ಒಳಗೆ ಇಷ್ಟು ಬರ್ಕತ್ತಾಗಿದೆ, ಈ ಕುರಿ ನಂದಿಲ್ಲ, ನೀನು ತಗೊಂಡು ಹೋಗುವಂತ ಆ ವ್ಯಕ್ತಿ ಕೊಟ್ಟ ಗುಲಾಮಿಗೆ. ಅಯ್ಯಲ್ಲ, ಆ ವ್ಯಕ್ತಿ ನನ್ನ ಕಡೆ ಕೆಲಸ ಮಾಡ್ತಿದ್ದ. ಅಲ್ಲ, ನಾನು ಬೇರೆ ಯಾರ್ದು ಹಕ್ಕು ತಿಂದಿಲ್ಲ. ಅಲ್ಲ, ಅವನ ಹಕ್ಕಿನ ಪ್ರಕಾರ ನಾನು ಎಲ್ಲಾ ಹಕ್ಕು ಕೊಟ್ಟಿದ್ದೀನಿ. ಅಲ್ಲ, ಅದು ನಿನ್ಗಾಗಿ ನಾನು ಕಷ್ಟ ಮಾಡಿದ್ದೀನಿ ಅಂದ್ರೆ ಅಲ್ಲ, ನಂಗೆ ದಾರಿ ಕೊಡು. ಅಲ್ಲ, ಹೇಗೆ ದುವಾ ಮಾಡಿ ಪ್ರೀತಿಯ ಸಹೋದರರೇ, ಆ ದೊಡ್ಡವಾದ ಕಲ್ಲು ತಳಗೊಂಡು ಬಿತ್ತು, ಆ ಜನರಿಗೆ ದಾರಿವನ್ನು ಮುಂದೆ ತೋರಿಸಿ ಬಂತು. ಪ್ರೀತಿಯ ಸಹೋದರರಿಗೆ ದಾರಿವನ್ನು ಕಂಡು ಬಂತು. ನೋಡ್ರಿ, ಗೆಳೆಯರಿದ್ರೆ ಈ ರೀತಿ ಇರಬೇಕು, ಜೀವನದಲ್ಲಿ ಒಂದು ಒಳ್ಳೆವಾದ ಕೆಲಸ ಮಾಡಬೇಕು. ಇವತ್ತು ನಮ್ಮ ಪರಿಸ್ಥಿತಿ ಹೇಗೆ? ನಾವು ಗೆಳೆತನ ಮಾಡ್ತೀವಿ ಸ್ವಲ್ಪ ಸಮಯಕ್ಕಾಗಿ, ರುಚಿಗಾಗಿ, ಬಿರಿಯಾನಿಗಾಗಿ, ಸಿಗರೇಟ್ಗಾಗಿ ನಮ್ಮ ಗೆಳೆತನ. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ನಮ್ಮ ಗೆಳೆತನ ಎಂತದಿರಬೇಕು ಅಂದರೆ, ನಮ್ಮ ಗೆಳೆಯರಿಗೆ ನಾವು ಒಳ್ಳೆಯ ದಾರಿಯಲ್ಲಿ ತರಬೇಕು, ಅವರಿಗೆ ನಮಾಜಿನ ಪಾಲನೆಯನ್ನು ಕೊಡಬೇಕು. ನನ್ನ ಹುಕ್ಮ ಏನಿತ್ತು ನನ್ನ ದರ್ಶಕರನ್ನು ಇವತ್ತಿನ ಗೆಳೆಯರು ಏನಂತ, ವಲ್ ಮುಕ್ಮಿನೀನ ವಲ್ ಮುಕ್ಮಿನಾತ್ ಬಾದುಹುಂ ಔಲಿಯಾಉ ಬಾದ್. ಮುಸಲ್ಮಾನ್ ಪುರುಷರು, ಮುಸಲ್ಮಾನ್ ಹೆಣ್ಮಕ್ಕಳು ಏನು ರಫೀಕ್ ಜೊತೆ ಜೊತೆ ಏನಿದ್ದಾರೆ, ಗೆಳೆತನಂಗಿದ್ದಾರೆ, ಗೆಳೆಯರಿದ್ದಂಗಿದ್ದಾರೆ. ಅವ್ರದ್ದು ಹಕ್ಕು ಏನು, ವಯಅಮುರೂನ ಬಿಲ್ ಮಾರೂಫ್ ವಯನ್ಹೌನ ಅನಿಲ್ ಮುನ್ಕರ್. ಒಳ್ಳೆವಾದ ದಾರಿಗೆ ಕರಿಬೇಕು, ತಪ್ಪಗಳನ್ನು ನೋಡಿದ್ರೆ ಹಠವನ್ನು ಮಾಡಬೇಕು, ಮನೆಗೆ ನಿಂದರಿಸಬೇಕು. ವಯುಕೀಮೂನ ಸಲಾತ್. ನೋಡ್ರಿ, ನಮಾಜವನ್ನು ಮಾಡಿ, ನಮಾಜವನ್ನು ಓದ್ರಿ. ವಯುಕೀಮೂನ ಸಲಾತ್ ವಯುತೂನ ಝಕಾತ್. ಝಕಾತ್ವನ್ನು ಕೊಡ್ರಿ. ವಯುತೀಉಲ್ಲಾಹ ವಯುತೀಊನ ಅಲ್ಲಾಹ ವ ರಸೂಲಹು. ಅಲ್ಲಾಹ್ ಮತ್ತು ಪ್ರೀತಿಯ ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹುಕ್ಮನ ಮೇಲೆ ಪಾಲನೆಯನ್ನು ಮಾಡಿ. ಉಲೈಕ ಸಯರ್ಹಮುಹುಮುಲ್ಲಾಹ್ ಇನ್ನಲ್ಲಾಹ ಅಜೀಜುಲ್ ಹಕೀಮ್. ಅಲ್ಲಾಹ್ ರಬ್ಬುಲ್ ಇಜ್ಜತ್ ದೊಡ್ಡವಾದ ರಹೀಮ್ ಅದಾನೆ, ರಹೀಮ್ ಇದಾನೆ. ಪ್ರೀತಿಯ ಸಹೋದರರೇ, ನಾವು ಕೆಟ್ಟದನ್ನು ನೋಡಿದ್ರೆ ಹಿಂದೆ ಸರಿಬಾರ್ದು, ಮೊದಲಿಗೆ ಹಠವನ್ನು ಮಾಡಬೇಕು. ಎಲ್ಲ ತನಕ ಹುಕ್ಮ ಬಂದಿದೆ ಹಜರತೆ. ಇವತ್ತು ನಾವು ಹೇಳ್ತೀವಿ ನಮ್ಮ ದುವಾವನ್ನು ಕಬೂಲ್ ಆಗುವಂತಿಲ್ಲ. ಅಲ್ಲಾಹನ ಕಡೆ ನಾವು ಕೇಳಕ್ ಕುಂತಿದ್ವಿ, ಅಲ್ಲಾ, ಯಾರು ದೇಶ ದ್ರೋಹಿ ಇದ್ದಾರೆ, ಯಾರು ಮೋಸಗಾರರಿದ್ದಾರೆ, ಯಾರು ಅನ್ಯಾಯ ಮಾಡಕ್ ಕುಂತಿದ್ದಾರೆ, ಯಾರು ಮೋಸ ಕೊಡಕಂದ್ರೆ, ಯಾರು ನೂ ಕೊಡದ್ರಿ, ಅಲ್ಲ ಅವ್ರಿಗೆ ತೋರಿಸು. ಅಲ್ಲ, ನೀನು ಅವ್ರಿಗೆ ಶಿಕ್ಷೆ ಕೊಡು. ಇವತ್ತು ನಮ್ಮ ದುವಾ ಎದಕ್ ಕಬೂಲ್ ಆಗುವಂತಿಲ್ಲ, ಆ ಜನರ ಮೇಲೆ ಶಿಕ್ಷೆ ಎದಕ್ ಬರಕ್ ಕುಂತಿಲ್ಲ. ಹಜರತಿ ಬಿಬಿ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹಾ ನಿಂದ ರಿವಾಯತ್ ಇದೆ. ಪ್ರೀತಿಯ ಸಹೋದರರೇ, ಹಜರತಿ ಬಿಬಿ ಆಯಿಷಾ ರದಿಯಲ್ಲಾಹು ತಆಲಾ ಅನ್ಹಾ ಅವರು ಹೇಳ್ತಾರೆ, ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹುಜ್ರಾನಲ್ಲಿ ಬಂದ್ರು. ಅವ್ರದ್ದು ಮುಖದ ಬೆಳಕು ಏನು ಬಣ್ಣ, ಮುಖ ಚೇಂಜ್ ಕಾಣಕ್ ಕುಂತಿತ್ತು. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದ್ದು ಮುಖವನ್ನು ಚೇಂಜ್ ಕಾಣಕ್ ಕುಂತಿತ್ತು. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ವಜೂವನ್ನು ಮಾಡಿದ ನಂತರ ಮದೀನಾ ಮುನವ್ವರ ಗುಂಬದೆ ಖಜ್ರಾನ್ಲಿ ಹೋದ್ರು. ಮಸಜಿದ್ ನಬಿಯಲ್ಲಿ ಹೋಗಿ ನಂತರ ಮಿಂಬರ್ ಮೇಲೆ ಕುಂತು ಏಲಾನ್ ಮಾಡಿದ್ರು. ಹಮ್ದು ಸನಾ ಹೇಳಿದ ನಂತರ ಏನು ಹೇಳಿದ್ರು, ಐ ಜನರು, ಆ ಸಮಯ ಬರೋದು ಮುಂಚೆ ಅಮ್ರ ಬಿಲ್ ಮಾರೂಫ್ ಅನಿಲ್ ಮುನ್ಕರಿನ ಹುಕ್ಮವನ್ನು ಕೊಡಿ ಜನರಿಗೆ. ಆ ಸಮಯ ಬರೋದು ಮುಂಚೆ ಜನರಿಗೆ ಒಳ್ಳೆ ದಾರಿಯಲ್ಲಿ ಕರೀರಿ, ಕೆಟ್ಟ ದಾರಿನಿಂದ ನಿಷೇಧಿಸಿ ಅವ್ರಿಗೆ ದೂರವನ್ನು ಮಾಡ್ರಿ ಜನರಿಗೆ. ಯಾವುದು ಸಮಯ ಬರೋದು ಮುಂಚೆ ಹುಕ್ಮ ಕೊಡಿ ಅಂತ ಹೇಳಕ್ಕಂತ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು. ನೀವು ದುವಾ ಮಾಡ್ತೀರಾ, ನಿಮ್ಮ ದುವಾ ಅಲ್ಲಾಹನ ಬಾರಿಗೆ ಕಬೂಲ್ ಆಗುತ್ತಿಲ್ಲ. ಈ ಸಮಯ ಬರೋದು ಮುಂಚೆ ಜನರಿಗೆ ಒಳ್ಳೆ ದಾರಿಯಲ್ಲಿ ಕರೀರಿ. ನೋಡ್ರಿ, ಎಷ್ಟು ಒಳ್ಳೆಯ ಮಾತನ್ನು ಹೇಳಿದ್ರು. ಕೆಟ್ಟ ದಾರಿಯಿಂದ ದೂರ ಇಡ್ರಿ ಮೊದಲಿಗೆ ಜನರಿಗೆ. ನೀವು ದುವಾ ಮಾಡಕ್ ಕುಂತಿದ್ರ, ದುವಾ ಕಬೂಲ್ ಆಗುತ್ತಿಲ್ಲ. ನೀವು ಪ್ರಶ್ನೆ ಮಾಡಕ್ ಕುಂತಿದ್ರ, ನಿಮ್ಮ ಪ್ರಶ್ನೆಗಳು ಅಲ್ಲಿ ತನಕ ಮುಟ್ಟ ಕುಂತಿಲ್ಲ. ಆ ಸಮಯ ಬರೋದು ಮುಂಚೆ ಮೊದಲಿಗೆ ಹುಕ್ಮ ಕೊಡ್ರಿ ಜನರಿಗೆ. ಅಯ್ಯಲ್ಲ, ಈ ರೀತಿ ಎದಕ್ ಆಗುಂತಿಲ್ಲ ಅಲ್ಲ, ಪ್ರಶ್ನೆ ಮಾಡಕ್ ಕುಂತಿದ್ರಿ ನೀವು, ಅಲ್ಲಿ ತನಕ ಮುಟ್ಟ ಕುಂತಿಲ್ಲ ನಿಮ್ಮ ಪ್ರಶ್ನೆಗಳು, ಅಲ್ಲಿ ತನಕ ನಿಮ್ಮ ಪ್ರಶ್ನೆಗಳು ಮುಟ್ಟ ಕುಂತಿಲ್ಲ. ನೋಡ್ರಿ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಕುಂತಿದ್ದಾರೆ, ಯಾ ಅಲ್ಲಾಹ್, ಎಷ್ಟು ದುಶ್ಮನ್ಗಳದಾವ ನಮ್ದು. ಆ ದುಶ್ಮನ್ಗಳಿಂದ ಯಾ ಅಲ್ಲಾಹ್ ನಂಗೆ ಸಹಾಯತ ಕೊಡಿ, ಅಲ್ಲಾಹ್ ದೂರ ಮಾಡು ಯಾ ಅಲ್ಲಾಹ್. ಆದ್ರೆ ದುಶ್ಮನ ಮೇಲೆ ದುಶ್ಮನ್ಗಳಾಗುಂತಿದಾರ. ಇಷ್ಟು ದುಶ್ಮನ್ಗಳು ಎದಕ್ಕಾಗುತ್ತೀರ ನಮ್ಮ ಮೇಲೆ? ಯಾಕೆ ಅವ್ರು ನಮ್ಮಿಂದ ದೂರ ಆಗುತ್ತಿಲ್ಲ ಅವರು? ಯಾಕೆಂದ್ರೆ ಈ ಸಮಯ ಬರೋದ್ ಮುಂಚೆ ನಾವು ಆ ಕೆಲಸವನ್ನು ಮಾಡಿಲ್ಲ.
ನಾವು ಸುಮ್ ಕುಂತಿದ್ವಿ, ಮಾಡಕ್ ಕುಂತಾರ ಬಿಡ, ತಪ್ಪರ ಮಾಡ್ಲಿ ಕೆಟ್ಟರ ಮಾಡ್ಲಿ ಒಳ್ಳೇದ ಮಾಡ್ಲಿ ನನ್ಗೆ ಅದಕ್ಕೆ ಬೇಕು. ಅಲ್ಲಾಹು ಅಕ್ಬರ್. ಪ್ರೀತಿಯ ಸಹೋದರರೇ, ನಾವು ಹೇಳ್ತೀವಿ ಅವನಿಗೆ ಏದಕ್ ಬೇಕು ಹೇಳೋದು. ನಾನು ಸಂತಿನ ಹೇಳಕ್ ಕುಂತಿಲ್ಲ, ಹದೀಸಿ ಮುಬಾರಕ ಇದೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು. ಈಗ ನಾನು ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಕನ್ನಡಿ ಹಳ್ಳು ಶೀಶಾ, ಏನೇ ಕನ್ನಡಿ ಹಳ್ದು ಕೆಲಸ ಏನು? ನಿಮ್ಮ ಮುಖದ ಮ್ಯಾಲಿನ ತಪ್ಪಗಳನ್ನು ತೋರಿಸೋದು. ಕನ್ನಡಿ ಹಳ್ಳಿ ಏನ್ ತೋರಿಸ್ತದೆ? ನಿಮ್ಮ ಮುಖದ ಮೇಲೆ ಏನಾರ ಕೆಟ್ಟವಾದ ಬಿದ್ದಿತ್ಪ, ಪಿಂಪಲ್ ಬಂದಿದೆ, ಏನಾದ್ರೂ ರಾಡಿ ಹಚ್ಚಿದೆ ಅಂದ್ರೆ ಆ ಕನ್ನಡಿ ಹಳ್ಳಿ ಏನು ಮಾಡ್ತಿದೆ? ತೋರಿಸ್ತೈತಿ. ನೀವು ಹೋಗಿದ ನಂತರ ನಿಮ್ಮ ಮುಖ ಅಲ್ಲೇ ಕಾಣ್ತೈತಿ. ಈಗ ನಿಮ್ಮ ಮುಖದ ಮೇಲೆ ರಾಡಿ ಇದೆ, ನಿಮ್ಮ ಮುಖದ ಮೇಲೆ ಎಷ್ಟೋ ಪಿಂಪಲ್ಸ್ ಅದಾವು. ನಿಮ್ಮ ಮುಖಕ್ಕೆ ಸ್ವಚ್ಛ ಮಾಡ್ಕೊಂತೀರ, ಕನ್ನಡಿ ಹಳಿಗೆ ಮುರಿತೀರಿ ನೀವು? ಯಾರಿಗೆ ಮುರಿತೀರಿ ನೀವು? ನಿಮ್ಮ ಮುಖಕ್ಕೆ ನೀವು ಸ್ವಚ್ಛತೆ ಮಾಡ್ಕೊಂತೀರಾ, ಏನ ಕನ್ನಡಿ ಹಳಿಗೆ ಮುರಿತೀರಿ ನೀವು? ನಮ್ಮ ಮುಖ ನಾವು ಸ್ವಚ್ಛ ಮಾಡ್ಕೊಂತೀವಿ, ಯಾಕೆಂದ್ರೆ ನಮ್ಮ ಮುಖದ ಮೇಲೆ ಪಿಂಪಲ್ ಇದೆ, ನಮ್ಮ ಮುಖದ ಮೇಲೆ ಏನಾದ್ರೂ ಬಿದ್ದಿದೆ. ಕನ್ನಡಿ ಹಳಿದ ಕೆಲಸ ಏನು? ಒಂದು ತಪ್ಪುಗಳನ್ನು ತೋರಿಸೋದು. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಮುಸಲ್ಮಾನ್ ವ್ಯಕ್ತಿ ಇನ್ನೊಬ್ಬ ಮುಸಲ್ಮಾನ್ ವ್ಯಕ್ತಿ ಕನ್ನಡಿ ಹಳ್ಳಿ ಇದ್ದಂಗಿದ್ದಾನೆ. ಒಬ್ಬ ಮುಸಲ್ಮಾನ್ ವ್ಯಕ್ತಿ ಇನ್ನೊಬ್ಬ ಮುಸಲ್ಮಾನ್ ವ್ಯಕ್ತಿನ ಕನ್ನಡಿ ಹಳ್ಳಿ ಹೇಗಿದೆ, ಶೀಶಾ ಹೇಗಿದೆ, ಆ ರೀತಿ ಇದ್ದಾನೆ. ಅವನು ಹಕ್ಕು ಏನು? ಏನಾದ್ರೂ ಮುಸಲ್ಮಾನ್ ವ್ಯಕ್ತಿ ತನ್ನ ತಮ್ಮನ ಒಳಗೆ ತಪ್ಪು ನೋಡಕ್ ಕುಂತಿದ್ರೆ ಮೊದಲಿಗೆ ಹೇಳ್ಬೇಕು, ನೀ ತಪ್ಪು ಮಾಡಕ್ ಕುಂತಿದ್ಯಾ, ಈ ತಪ್ಪನ್ನು ದೂರ ಆಗೋದು ಹೇಳ್ಬೇಕು. ಅವನು ಹಕ್ಕಿದೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ತಿರ್ಮಿಜಿನ ಹದೀಸ್ ಇದೆ, ತಿರ್ಮಿಜಿನ ಪುಸ್ತಕದಲ್ಲಿ ಇದೆ, ಬರಕಾತಿ ಶರೀಯತ್ನಲ್ಲಿ ಇದೆ, ಹುಕ್ಮ್ ಅದರ ಒಳಗೆ ಬಂದಿದೆ. ಇವತ್ತು ನಾವು ಏನ್ ಮಾಡ್ತೀವಿ? ಹದೀಸ್ ಗೊತ್ತಿರಂಗಿಲ್ಲ, ಇವ ಹೇಗ್ ಹೇಳಿದ. ಅಲ್ಲಾಹು ಅಕ್ಬರ್. ಮುಸಲ್ಮಾನ್ ವ್ಯಕ್ತಿದ ಹಕ್ಕು ಏನು? ನಿಮ್ಮ ತಮ್ಮನ ಒಳಗೆ ತಪ್ಪುವನ್ನು ಕಾಣ ಕುಂತಿದೆ ಅಂದ್ರೆ ಮೊದಲಿಗೆ ಹೇಳಿ, ಈ ರೀತಿ ಮಾಡಬೇಡಪ್ಪ, ಈ ರೀತಿ ಮಾಡಬೇಡ. ಇಲ್ಲೇ ತನಕ ಹೇಳಿಲ್ಲ, ಕಟ್ಟಿ ಮೇಲೆ ಕುಂದಿರ್ತಾರ. ಅದರ ಬಗ್ಗೆನೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಸಹಾಬಾಕರಂಗ್ ಹೇಳಿದ್ರು, ನೀವು ಕಟ್ಟಿ ಮೇಲೆ ಕುಂದ್ರದಿ ಏನ್ ಕುಂದಿರ್ತೀರಾ ಅದರಿಂದ ದೂರ ಆಗ್ರಿ. ಕಟ್ಟಿ ದಾರಿ ಅಂತ ಬಂದಿದೆ, ಮತ್ತೆ ಒಂದು ರಿವಾಜ್ನಲ್ಲಿ ಕಟ್ಟಿ ಅಂತ ಬಂದಿದೆ, ದೂರ ಆಗ್ರಿ. ಸಹಾಬಾಕರಾಮರು ಹೇಳಿದ್ರು, ಯಾ ರಸೂಲಲ್ಲಾಹ್, ನಾವು ಎಲ್ಲಾರು ಜನರು ಒಂದು ಸಾಯಂಕಾಲ ಆಗ್ಲಿ ಒಂದು ಸಮಯದಲ್ಲಿ ನಾವು ಎಲ್ಲಾರು ಜಮಾ ಆಗ್ತೀವಿ ಯಾ ರಸೂಲಲ್ಲಾಹ್, ಜಮಾ ಆಗಿ ನಾವು ಎಲ್ಲಾರು ಪ್ರೀತಿನ ಮಾತಾಡ್ಕೊಂಡು ಕುಂದಿರ್ತೀವಿ ಯಾ ರಸೂಲಲ್ಲಾಹ್. ಬೆಳಗಿನ ಸಾಯಂಕಾಲ ತನಕ ನಾವು ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಬಂದು ಹೇಗಿದೆಯಪ್ಪ, ಆರಾಮದಿಲ್ಲ, ಈಗ ಗೆಳತಾನ ಇರ್ತಾರಲ್ಲ ಆ ರೀತಿ ಎಲ್ಲಾರು ಕೂಡಿ ಆ ಸಮಯ ತನಕ ಕುಂತು ಹೋಗಿರ್ತಾರ. ಕುಂದ್ರಕ್ಕಿಂತ ದೂರ ಆಗ್ರಿ. ಮತ್ತು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಈ ಸಹಾಬಾಕರ ಅವ್ರ ಮಾತು ಹೇಳಿದ ನಂತರ, ಹಂಗಂದ್ರೆ ನೀವು ಕಟ್ಟಿದು ದಾರಿದು ಹಕ್ಕುವನ್ನು ಪೂರ್ತಿ ಮಾಡಿ ನೀವು ಕುಂದರ್ತೀನಿ ಅಂದ್ರೆ, ಅಲ್ಲಿ ಕುಂದರಬೇಕಂದ್ರೆ ದಾರಿದು ಕಟ್ಟಿದು ಹಕ್ಕುವನ್ನು ಪೂರ್ತಿ ಮಾಡ್ರಿ. ನೋಡ್ರಿ, ದಾರಿ ಮತ್ತು ಕಟ್ಟಿದು ಹಕ್ಕಿದೆ. ಈಗ ಹಾಗೆ ಕುಂದ್ರಾಕಿಲ್ಲ, ಅದರ ಶರೀಯತ್ ಮೇಲೆ ಹುಕ್ಮ ಬಂದಿದೆ. ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಕಟ್ಟಿದ ಹಕ್ಕುವನ್ನು ಪೂರ್ತಿ ಮಾಡ್ರಿ. ಅದು ಹಕ್ಕು ಯಾವುದು? ಯಾ ರಸೂಲಲ್ಲಾಹ್, ಕಟ್ಟಿದು ಎಂತಾದ್ರು ಹಕ್ಕಿದೆ ಯಾ ರಸೂಲಲ್ಲಾಹ್, ಕಟ್ಟಿ ಮೇಲೆ ಕುಂದ್ರೋನು ಹಕ್ಕಿದೆ ಯಾ ರಸೂಲಲ್ಲಾಹ್. ಹಾ, ಹಕ್ಕಿದೆ. ಅದರ ಹಕ್ಕುವನ್ನು ಪೂರ್ತಿ ಮಾಡ್ರಿ. ಮೊದಲೇ ಹಕ್ಕು ಏನೇ ಅಂದ್ರೆ, ನಿಮ್ಮ ದೃಷ್ಟಿಯನ್ನು ತಳಗವನ್ನು ಇರಬೇಕು. ಕಟ್ಟಿ ಮೇಲೆ ಕುಂತಿದ ನಂತರ ನಿಮ್ಮ ದೃಷ್ಟಿನಿದೆ ತಳಗವನ್ನು ಇರಬೇಕು. ಕಟ್ಟಿ ಮೇಲೆ ಕುಂತಿದಾರ, ಅವ್ರ ಮನೆಗೆ ನೋಡೋದು, ಇವ್ರ ಮನೆಗೆ ಬಾಗಿಲು ನೋಡೋದು, ಅವ್ರ ಮನೆಯ ಕದದ ಮುಂದೆ ನೋಡೋದು, ಈ ಮಾಡಬಾರ್ದು. ನಾವು ನಮ್ಮ ದೃಷ್ಟಿ ತಳಗ ಇರಬೇಕು ಕಟ್ಟಿ ಮೇಲೆ ಕುಂತಿದ ನಂತರ. ಈ ಮೊದಲೇ ಹಕ್ಕು ಹೇಳಿದ್ದಾರೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಇವತ್ತು ಎಷ್ಟೋ ಊರುಗಳಲ್ಲಿ ಮನೆಗಳಲ್ಲಿ ಕಟ್ಟಿ ಮೇಲೆ ಕುಂದಿರ್ತಾರ, ಫೋನ್ ಹಿಡ್ಕೊಂಡು ಎಷ್ಟೋ ತಪ್ಪು ಕೆಲಸ ಮಾಡಿರ್ತಾರ. ಹದೀಸ್ ನಲ್ಲಿ ಏನಿದೆ? ಮೊದಲೇ ಹಕ್ಕು ಏನು? ನಿಮ್ಮ ದೃಷ್ಟಿ ತಳಗನಿರ್ಬೇಕು. ಎರಡನೇ ಹಕ್ಕುವನ್ನು ಹೇಳಿದ್ರು, ಏನಂತ ಹೇಳಿದ್ರು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ? ಬ್ಯಾರೆ ಜನರಿಗೆ ಯಾರು ಕೆಟ್ಟವಾದ ಮಾತನ್ನು ಹೇಳಬಾರ್ದು, ಬ್ಯಾರೆ ಯಾರಿಗೆ ನೀವು ಒಂದು ಕೆಟ್ಟ ಮೆಸೇಜ್ ಅನ್ನು ಕೊಡಬಾರ್ದು, ಒಳ್ಳೆದ ಮೆಸೇಜ್ ಅನ್ನು ಕೊಡಬೇಕು. ಮತ್ತು ನೀವು ಸಲಾಮನ್ನು ಮಾಡಬೇಕು. ಮೂರನೇ ಹಕ್ಕು ಹೇಳಿದ್ರು, ಸಲಾಮನ್ನು ಮಾಡಬೇಕು. ಮೂರನೇ ಹಕ್ಕು ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಕ್ ಕುಂತಿದ್ದಾರೆ. ಈ ಕಟ್ಟಿದ ಹಕ್ಕಿದೆ ಪ್ರೀತಿಯ ಸಹೋದರಿ, ಕಟ್ಟಿದ ಹಕ್ಕಿದೆ. ಲಾಸ್ಟ್ ರಿವಾಯತಿ ಪ್ರೀತಿಯ ಸಹೋದರಿ, ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ರು, ಸ್ವಲ್ಪ ಜನರು ಮಖ್ಸೂಸ್ ಏನೇ ಒಳ್ಳೆಯವಾದ ಕೆಲಸ ಮಾಡಿರ್ತಾರೆ, ಅವ್ರ ಮೇಲೆ ಶಿಕ್ಷೆ ಆಗುವುದಿಲ್ಲ. ಆದರೆ ಪುಣ್ಯ ಕೆಲಸ ಮಾಡ್ತಿರ್ತಾರ, ಈಗ ಅಂತ ಜನರಿಗೆ ಕೆಲಸ ಏನೇ ಶಿಕ್ಷೆ ಆಗುದಿಲ್ಲ, ಪುಣ್ಯ ಕೆಲಸ ಮಾಡ್ತಿರ್ತಾರ. ಆದರೆ ಒಂದು ಜಮಾತ್ ನಲ್ಲಿ ಇದ್ದಾರ, ಎಲ್ಲಾರು ಕೂಡಿದಾರ, ಅಂತ ಸಂದರ್ಭದಲ್ಲಿ
ಒಂದು ಕೆಟ್ಟದ ಕೆಲಸ ಆಗ ಕುಂತಿದೆ, ಕೆಟ್ಟದ ಕೆಲಸ ಆಗ ಕುಂತಿದೆ. ಒಳ್ಳೆಯವರು ಜನರು ಹೇಳಕ್ ಕುಂತಿಲ್ಲ ಈ ರೀತಿ ಮಾಡಬೇಡ್ರಿ ಅಪ್ಪ, ಅವರು ಸುಮ್ಮದಾರ. ಅಲ್ಲಿ ಇರೋರು ಗ್ರೂಪ್ ನಲ್ಲಿ ಎಷ್ಟು ಒಳ್ಳೆಯವರು ಕೆಟ್ಟವರು ಇದ್ರು, ಎಲ್ಲಾರು ಪಾಪಿ ಆದ್ರು, ಎಲ್ಲಾರು ಶಿಕ್ಷಣದಲ್ಲಿ ಜಮಾ ಆದ್ರು, ಎಲ್ಲಾರು ಜಮಾ ಆದ್ರು ಶಿಕ್ಷಣದಲ್ಲಿ. ನೋಡ್ರಿ ಎಂತದ್ದು ಹುಕ್ಮ ಇದೆ ಪ್ರೀತಿಯ ಸಹೋದರರೇ. ನಮ್ಮ ಶರೀಯತ್ನಲ್ಲಿ, ನಮ್ಮ ಕುರಾನ್ ಮಜೀದ್ ಏನಿದೆ ಪ್ರೀತಿಯ ಸಹೋದರರೇ, ತಪ್ಪುಗಳನ್ನು ನೋಡಿದ್ರೆ ಮೊದಲಿಗೆ ಹಠವನ್ನು ಮಾಡಿ ಈ ರೀತಿ ಮಾಡಬಾರ್ದು. ನಮ್ಮ ಶರೀಯತಿನ ಖಿಲಾಫ್ ಇದೆ, ನಮ್ಮ ಇಸ್ಲಾಂನಲ್ಲಿ ಇಲ್ಲ. ಈಗ ನಾನು ಶುಕ್ರವಾರ ಹೇಳಿದ್ಯಾ, ಒಂದು ಬೆಂಕಿ ಮನೆಯಲ್ಲಿ ಹಚ್ಚಿದಿದ್ದೀಪ ಅಂದರೆ ಅದೇ ಬೆಂಕಿ ಇಡೀ ಊರಿಗೆ ಸುಟ್ಟು ಬೂದಿ ಮಾಡುತ್ತಿದೆ. ಒಂದು ಮನೆಯಲ್ಲಿ ಬೆಂಕಿ ಹಚ್ಚಿದೀಪ ಮೊದಲಿಗೆ ನಾವು ನೀರು ಹಾಕಿ ಆ ಬೆಂಕಿಗೆ ತಣ್ಣವನ್ನು ಮಾಡಬೇಕು. ಮಾಡಿಲ್ಲ ಅಂದ್ರೆ ಇಡೀ ಬೆಂಕಿ, ಊರು ಇಡೀ ಬೆಂಕಿಗೆ ಸುಟ್ಟು ಬೂದಿ ಮಾಡಿ ಎಲ್ಲರೂ ಹಾಳಾಗ್ತಾರೆ ಪ್ರೀತಿಯ ಸಹೋದರರೇ. ಅದೇ ಎಕ್ಸಾಂಪಲ್ ಏನಿದೆ, ಒಬ್ರು ಯಾರಾದ್ರೂ ಕೆಟ್ಟ ಮಾಡಕ್ ಕುಂತಿರಪ್ಪ ಅಂದ್ರೆ ನಮ್ಮ ಇಸ್ಲಾಂನಲ್ಲಿ, ನಮ್ಮ ಕುರಾನ್ ಮಸ್ಜಿದ್ ನಲ್ಲಿ ಶರೀಯತನ ಬಿಟ್ಟು, ಕುರಾನ್ ಬಿಟ್ಟು ಯಾರು ತಪ್ಪು ಮಾಡಿದ್ರೆ ಈ ರೀತಿ ಮಾಡಬಾರ್ದು ಅನ್ನೋದು ನಮ್ಮ ಎಲ್ಲರ ಮೇಲೆ ಹಕ್ಕಿದೆ, ನಮ್ಮ ಎಲ್ಲರ ಮೇಲೆ ವಾಜಿಬ್ ಇದೆ ಪ್ರೀತಿಯ ಸಹೋದರರೇ. ನಾನು ಅಲ್ಲಾಹನ ಬಾರ್ ದುआ ಮಾಡ್ತೀನಿ, ऐ मेरे मालिक मौला, कहने में, चलने में, समझाने में जहां भी साहबाना खतन लफ्जन गलती हुई तो माफ अता फरमा। ऐ मेरे मौला, हम तमाम लोगों को हक के रास्ते पे चलने की तौफीक अता फरमा। ऐ मेरे मौला, यहाँ पर जो भी अल्लाह कुरान और हदीस के हवाले से जो कुछ भी बातें मैंने बताई है मेरे मौला, मेरी बातें बताने में, चलने में जहां भी साहबाना खतन लफ्जन गलती हुई तो माफ अता फरमा। ऐ मेरे मौला, मुझे तेरे हबीब के सदके, पंचतन पाक के सदके इससे भी अच्छी तरीके से अल्लाह इस कन्नड़ा जबान पर मुझे समझाने की कुव्वत और ताकत अता फरमा। आए मेरे मौला, मुझे मरते दम तक कुरान और अहादीस और शरीयत के मुताबिक काम करने की तौफीक अता फरमा। या अल्लाह, जो भी मेरे दुश्मन, या अल्लाह जो भी मेरे दोस्त और अहबाब हो, या अल्लाह तमाम लोगों को नेक रास्ते पे लाने की तौफीक अता फरमा। या अल्लाह, इन तमाम लोगों को गवाह बनाकर मैं तेरे बारगाह में तौबा करता हूँ। अस्तगफिरुल्लाह अस्तगफिरुल्लाह रब्बी मिन कुल्ली ज़ंबी व खतियत व अतूबु इलैह व आखिर दाना अल्हम्दुलिल्लाहि रब्बिल आलमीन। अस्सलामु अलैकुम रहमतुल्लाहि तआला बरकातुहು। ಇವತ್ತು ರಾತ್ರಿ 8 ಗಂಟೆ ಇಶಾ ನಮಾಜ್ ಅಜಾನ್ ಇದೆ. 8 ಗಂಟೆ ನಮಾಜ್ ಆಗಿದ್ದ ನಂತರ ದರ್ಸೆ ಕುರಾನ್ ಇರುತ್ತದೆ. ದರ್ಸೆ ಕುರಾನ್ ಇದ್ದಿದ್ದ ನಂತರ ಜಿಕ್ರೆ ಇಲಾಹಿ, ಜಿಕ್ರವನ್ನು ಇಡಲಾಗಿದೆ. ಜಿಕ್ರಿಂದ ಬಹಳಷ್ಟು ಫಜೀಲತ್ ಇದೆ ಪ್ರೀತಿಯ ಸಹೋದರರೇ. ಕಬಳಗೆ ಜಂಗ್ ಅಂತಾರಿಲ್ಲ, ठीक है, ಜಂಗು. ಕಬ್ಬಣಿಗೆ ಜಂಗ್ ಹಚ್ಚಿದ ನಂತರ ಒಂದು ಪೇಪರ್ ಸಿಗ್ತೈತಿ, ಪಾಲಿಶ್ ಪೇಪರ್. ಆ ಪೇಪರ್ ತಗೊಂಡು ಸ್ವಚ್ಛ ಮಾಡಿದ್ರೆ ಕಬ್ಬಣ ಸ್ವಚ್ಛತೆ ಆಗುತ್ತಿದೆ. ಈಗ ಹೃದಯಗೆ ಎಲ್ಲ ಕರಗಾಗಿದೆ. ನಾವು ಯಾವ್ದು ಪೇಪರ್ ತಗೊಂಡು ಸ್ವಚ್ಛತೆ ಮಾಡಬೇಕು? ಇದ್ರಿಗೆ ಏನಾದ್ರೂ ಪೇಪರ್ ಇದೆ? ಯಾರಾದ್ರೂ ಡಾಕ್ಟರ್ ಹೇಳಿದಾರ ಈ ಪೇಪರ್ ತಗೊಂಡು ಕಿತ್ಕೋರಿ, ನೀವು ಈ ರೀತಿ ಹಚ್ಕೋರಿ ಅಂತ ಏನಾದ್ರೂ ಹೇಳಿದಾರ? ಹೇಳಿಲ್ಲ. ಆದ್ರೆ ನಮ್ಮ ನಬಿ ಕರೀಂ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿದ್ದಾರೆ, ಈ ಹೃದಯದ ಕರಗಾಗಿ ನೀವು ಬೆಳಕು ಮಾಡ್ಬೇಕಂದ್ರೆ ಅಲ್ಲಾಹನ ಜಿಕ್ರವನ್ನು ಮಾಡಿ. ಅಲ್ಲಾಹನ ಜಿಕ್ರನಿಂದ ಹೃದಯ ಒಳಗೆ ಬೆಳಕೊಂಡು ಬರುತ್ತದೆ. ನಿಮ್ಗೆ ಒಂದು ನಿಮ್ಮ ಹೃದಯ ಮೆತ್ತಾಗುತ್ತಿದೆ. ಮನುಷ್ಯನ್ ಗೊತ್ತಾಗ್ಬಿಡ್ತೀವಿ ನಾನು ಎಷ್ಟು ದೊಡ್ಡವಾದ ಪಾಪಿ ಅನ್ನೋದೇ. ಅಲ್ಲ, ನನಗೆ ಯಾರು ನೋಡಕ್ ಕುಂತಿಲ್ಲ, ನಿನ್ಗಾಗಿ ನಾನು ಒಬ್ಬರ ಕುಂತಿದ್ದೀನಿ ಇವತ್ತು ಮಸ್ಜಿದ್ ನಲ್ಲಿ. ಅಲ್ಲ, ನನ್ಗೆ ಕ್ಷಮಾ ಮಾಡಿ, ಅಲ್ಲ ಮಾಫ್ ಮಾಡು, ಅಲ್ಲ ಮಾಫ್ ಮಾಡು. ಜನರು ನಮಾಜನಿಂದ, ರೋಜಾನಿಂದ, ಒಳ್ಳೆ ದಾರಿನಿಂದ ಎದಕ್ ದೂರ ಆಗ್ತಾರಪ್ಪ ಅಂದ್ರೆ ಈ ಹೃದಯ ಒಳಗೆ ಏನು ನಮ್ಮ ಹೃದಯ ಕರ್ಗ ಆಗಿದ್ದ ನಂತರ ನಮಾಜ್ ಕಡೆ ಮನಸ್ಸಾಗಿಲ್ಲ, ಒಳ್ಳೆ ದಾರಿಗಳು ಮನಸ್ಸಂಗಿಲ್ಲ. ಏಕೆಂದ್ರೆ ರಿವಾಯತ್ ನಲ್ಲಿ ಬಂದಿದೆ, ಮನುಷ್ಯ ಒಂದು ಪಾಪ ಮಾಡಿದ್ರೆ ಒಂದು ಹೃದಯದ ಮೇಲೆ ಚುಕ್ಕಿ ಬೀಳ್ತೈತಿ. ಒಂದು ಪಾಪ ಮಾಡಿದ್ರೆ ಒಂದು ಚುಕ್ಕಿ ಬೀಳ್ತೈತಿ. ಒಂದು ದಿನದಲ್ಲಿ ಎಷ್ಟು ಪಾಪ ಮಾಡ್ತಾನೆ ಮನುಷ್ಯ. ಈಗ ನಮ್ಮ ಹೃದಯ ಎಷ್ಟು ಕರ್ಗಾಗಿರಬಹುದು, ಎಷ್ಟು ಕರ್ಗಾಗಿರಬಹುದು. ಅದಕ್ಕೆ ಸ್ವಚ್ಛತೆ ಮಾಡೋದಕ್ಕೆ ಏನಿದೆ? ಅಲ್ಲಾಹನ ಜಿಕ್ರ್ ಇದೆ. ಶುಕ್ರವಾರ ಸಮಯ ತೆಗೆದು ನೀವು ಎಲ್ಲರೂ ಈ ಜಿಕ್ರ್ ಇಲಾಹಿನಲ್ಲಿ ಬರೋದು ಪ್ರಯತ್ನ ಮಾಡಬೇಕು. ಅಲ್ಲಾಹ್ ರಬ್ಬುಲ್ ಇಜ್ಜತ್ ನಮ್ಮೆಲ್ಲರಿಗೂ ಮೊದಲೇದು ನಮ್ಮ ಬ್ಯಾಂಕ್ ಅನ್ಕೊಂಡ ಯಾವ ರೀತಿ ಜಿಕ್ರ್ ಇಲಾಹಿನಲ್ಲಿ ಜಮಾ ಆಗ್ತಿದ್ರು, ಯಾವ ರೀತಿ ದರ್ಸೆ ಕುರಾನ್ ನಲ್ಲಿ ಜಮಾ ಆಗ್ತಿದ್ರು, अल्लाह कड़े नानू सच्चे दिल के साथ मैं दुआ करता हूँ मेरी मौला, इसी तरह हमारे बैंकन कुंडा की मस्जिद में और एक बार रोशनी अता फरमा, इसी तरह लोगों की आबादी अता फरमा, इसी तरह मस्जिदों में अल्लाह लोगों का आकर जमा होकर ईशा की नमाज अदा और फजर 5 वक्त नमाजों का अदा करने की तौफीक अता